ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಹೇಳಿ ಚಂದ್ರಶೇಖರ ಸ್ವಾಮೀಜಿಯವರು ನಿನ್ನೆ ಮಾತನಾಡಿದ್ರು. ಸಿಎಂ ಬದಲಾವಣೆಯ ಬಗ್ಗೆ ಹೈಕಮಾಂಡೇ ತೀರ್ಮಾನವನ್ನ ಮಾಡಬೇಕು ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿಯವರು ಇವತ್ತು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇಡೀ ಮಂತ್ರಿಮಂಡಲದಲ್ಲಿ ಅವರಿಬ್ಬರೂ ಅನ್ಯೋನ್ಯವಾಗಿರೋದ್ರಿಂದ ಯಾವುದೇ ಥರದ ಸಣ್ಣ ಪ್ರಾಬ್ಲಮ್ ಇಲ್ದಂಗೆ ಸರ್ಕಾರ ರನ್ ಆಗ್ತಾ ಇದೆ ಮತ್ತು ಹೈಕಮಾಂಡು ಅವ್ರ ಜೊತೆಯಲ್ಲಿ ಭಾಳ ಬಹುಶಃ ನಾನು ಹಿಂದೆ ನೋಡಿರಲಿಲ್ಲ. ತುಂಬಾ ಇಬ್ಬರನ್ನು ಎಲ್ಲ ವಿಚಾರದಲ್ಲೂ ಇಬ್ಬರನ್ನು ಕೂರಿಸ್ಕೊಂಡು ಒಂದು ಕಡೆ ಸರ್ಕಾರ ರನ್ ಮಾಡೋಕ್ಕಾಗಲಿ ಪಕ್ಷದ ಸಂಘಟನೆ ಆಗಲಿ ಹೋಗ್ತಾ ಇದ್ದಾರೆ. ನನಗೆಲ್ಲೂ ಆ ಥರದ ಡಿಫ್ರೆನ್ಸು ಕಾಣಿಸ್ತಾ ಇಲ್ಲ. ಹೈಕಮಾಂಡು ಯಾವಾಗ ಡಿಸಿಷನ್ ತಗೊಳುತ್ತೋ ಅವಾಗ ಹೈಕಮಾಂಡು ಅದನ್ನು ಡಿಸಿಷನ್ ತಗೊಳುತ್ತೆ. ಆಯಿತು, ಸ್ವಾಮೀಜಿಗಳು ಏನೋ ಅವರು ಪ್ರೀತಿಗೋ ವಿಶ್ವಾಸಕ್ಕೋ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆ ವೇದಿಕೆಯಲ್ಲಿ ಅಲ್ಲ ಅಂತ ಕೆಲವು ಕಾಮೆಂಟ್ಸು, ಆ ವೇದಿಕೆಯಲ್ಲಿ ಅವಶ್ಯಕತೆ ಇತ್ತ ಅಂತ ಸ್ವಾಮೀಜಿಯವರು ಹೇಳಿದಾಗ ಅಥವಾ ಸಾರ್ವಜನಿಕರು ಹೇಳಿದಾಗ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಈಗ ರೈತರು ಏನೋ ಒಂದು ಹೇಳ್ತಾರೆ, ಅದು ಎಲ್ಲಿ ಹೇಳಬೇಕು ಅಂತೇಳಿ ನಾವು ಇಲ್ಲೇ ಹೇಳಬೇಕು, ನೀವು ಹಿಂಗೆ ಹೇಳಬೇಕು ಅಂತ ಹೇಳೋಕ್ಕಾಗತ್ತಾ? ಸಂಘಟನೆಯವರು ಕೆಲವರು ಮಾತನಾಡ್ತಾರೆ, ನಾವು ಇದೇ ಥರ ಮಾತಾಡಿ ಅಂತ ಹೇಳೋಕ್ಕಾಗತ್ತಾ? ಕೆಲವೊಮ್ಮೆ ಡೆಮಾಕ್ರಸಿನಲ್ಲಿ ಇದಾಗುತ್ತೆ. ಈಗ ನನಗೆ ರಿಸ್ಟ್ರಿಕ್ಷನ್ ಇರ್ಬೋದು, ಈಗ ನೀವು ಕೇಳ್ತೀರಾ, ನಿಮಗೆ ರಿಸ್ಟ್ರಿಕ್ಷನ್ ಹೇಳೋಕ್ಕಾಗತ್ತಾ? ನನ್ನನ್ನು ಬೇಕಾದ್ರೆ ನೀವು ಕ್ವಶನ್ ಮಾಡ್ತೀರಾ, ಏನು ಹಿಂಗೆ ಮಾತಾಡಿದ್ರಿ ಅಂತ. ನೀವು ಕೇಳೋದು ಕ್ವಶನ್ಗೆಲ್ಲ ನಾನು ರಿಸ್ಟ್ರಿಕ್ಷನ್ ಮಾಡೋಕ್ಕಾಗುತ್ತೆ? ಹಿಂಗಿರುತ್ತೆ ಕೆಲವೊಮ್ಮೆ. ಸ್ವಾಮೀಜಿಯವರು ಆ ವೇದಿಕೆಯಲ್ಲಿ ಹೇಳಿದ್ದಾರೆ, ಅಷ್ಟೇ ಅವರ ಅಭಿಪ್ರಾಯ. ಸ್ವಾಮೀಜಿ ಹೇಳಿದ್ರೆ ಸಿಎಂ ಬದಲಾಯಿಸಲು ಆಗುತ್ತಾ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರನ್ನ ಸಿಎಂ ಮಾಡಬೇಕು ಅನ್ನೋದು ಪಕ್ಷದ ವಿಚಾರ ಎಂದಿದ್ದಾರೆ. ಹಾಗಿದ್ರೆ ಏನು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು ನೋಡೋಣ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಮಾಡಬಾರದು ಅವ್ರು 136 ಶಾಸಕರು ಅವ್ರ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ದಾರೆ. ಈಗ ಸ್ವಾಮೀಜಿಯವರು ಹೇಳಿದ್ದಾರೆ ಅಂತೇಳಿ ಮಾಡ್ಲಿಕ್ಕಾಗ್ತಾರೆ, ಮಾಡ್ತಾರೆ. ನನಗದು ಸಂಬಂಧ ಇಲ್ಲ. ನನಗೆ ಅದು ಯಾವುದೂ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಯಾ ಪಕ್ಷಗಳು ಅವರು ತೀರ್ಮಾನ ಮಾಡ್ತಾರೆ. ಇನ್ನು ಎಲ್ಲಾ ಶಾಸಕರ ಅಭಿಪ್ರಾಯದಂತೆ ಸಿಎಂ ಅನ್ನ ಆಯ್ಕೆ ಮಾಡಲಾಗಿದೆ ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ನಮ್ಮ ಪಕ್ಷದಲ್ಲಿ 136 ಜನ ಶಾಸಕರ ಎಲ್ಲ ಶಾಸಕರ ಒಂದು ಅಭಿಪ್ರಾಯ ತೆಗೆದುಕೊಂಡು ಹೈಕಮಾಂಡ್ ಅವರು ಈಗಾಗಲೇ ಮುಖ್ಯಮಂತ್ರಿಯನ್ನು ಮಾಡಿದ್ದಾರೆ. ಈಗ ಯಾರು ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಪಕ್ಷದಲ್ಲಿ ಅಂತಿಮ ತೀರ್ಮಾನ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಅದು ಈಗಾಗಲೇ ಸಿದ್ದರಾಮಯ್ಯ ಅವರು CM ಆಗಿ ಒಳ್ಳೆ ಕೆಲಸ, ರಾಜ್ಯದ ಜನರಿಗೆ ಏನು ನಾವು ಭಾಷೆಯನ್ನು ಕೊಟ್ಟಿದ್ವಿ ಆ ಭಾಷೆಯನ್ನು ಈಡೇರಿಸ್ಕೊಂಡು ಒಳ್ಳೆ ಆಡಳಿತವನ್ನು ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಪ್ರಸ್ತುತ ಇಷ್ಟರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಯಸ್ತೀನಿ. ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ.